ಶವಹುತಿಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. ಯೂಟ್ಯೂಬರ್ ಅಭಿಷೇಕ್ ಮನಾಫ್ ವಿಚಾರಣೆ ಮಾಡಿದ್ದಾರೆ. ಹಾಗೆ ಹೋರಾಟಗಾರ ಜಯಂತಿ ಗಿರೀಶ್ ಮಠಣ್ಣವರ್, ಸೌಜನ್ಯ ಮಾವ ವಿಠಲ್ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಂದು ಬೆಳಗ್ಗೆಯಿಂದಲೂ ಕೂಡ ತೀವ್ರ ವಿಚಾರಣೆ ನಡೀತಾ ಇದೆ. ಕಳೆದ 4-5 ದಿನಗಳಿಂದ ನೋಡ್ತಾ ಇದ್ದೀವಿ. ಈ ಮಾಸ್ಕ್ ಮ್ಯಾನ್ ಆಲ್ರೆಡಿ ಜೈಲಿಗೆ ಹಾಕಿದ್ದಾರೆ. ಆತ ಕೊಟ್ಟಂತ ಹೇಳಿಕೆ ಮೇಲೆಗೆ ಇವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೇರಳ ಮೂಲದ ಯೂಟ್ಯೂಬರ್, ಆತನ ಒಂದು ಪಾತ್ರ ಏನಿದೆ, ಯಾಕೆಂದರೆ ಸುಜಾತ ಭಟ್ ವಿಚಾರದಲ್ಲಿ ಆತನ ಎಂಟ್ರಿ ಆಗಿತ್ತು. ಅದಕ್ಕಿಂತ ಮುಂಚೆನೇ ಈ ಬುರುಡೆ ಎತ್ಕೊಂಡು ಬಂದಿದ್ದು ಆ ವಿಡಿಯೋ ಕೂಡ ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಆಗಿತ್ತು. ಹಾಗೆ ಅಭಿಷೇಕ್ ಏನಿದ್ದಾನೆ, ಯುನೈಟೆಡ್ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾನೆ ಅಭಿಷೇಕ್. ಆತನು ಕೂಡ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳದ ಶವಹುತಿಟ್ಟ ಪ್ರಕರಣದ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ಮಾಡಿದರು. ಅಂದರೆ ಒಂದು ರೀತಿ ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು. ಈಗ ಓವರಾಲ್ ನೋಡೋದಾದರೆ ನಾವು ಆ ಬುರುಡೆ ಅಂತಂದಿದ್ದ ಮಾಸ್ಕ್ ಮ್ಯಾನ್ ಅಲಿಯಾ ಚಿನ್ನಯ್ಯ, ಅದನ್ನು ಎಲ್ಲಿಂದ ತಂದ, ಜೊತೆಗೆ ಯಾರು ತೋಟದಿಂದ ತಂದ, ವಿಠಲ್ಗೌಡ ಏನಿದ್ದಾರೆ ಈಗ ಬಂಗ್ಲೆಗುಡ್ಡ ಅಂತ ಹೇಳಿದ್ದಾರೆ, ಬಂಗ್ಲೆಗುಡ್ಡದಿಂದ ಎತ್ಕೊಂಡು ಬಂದೆ ಅಂಥೇಳಿ. ಹಾಗಾಗಿನೇ ಯಾವ ರೀತಿ ಇವರು ಪ್ಲ್ಯಾನನ್ನು ಮಾಡಿದ್ರು ಅದು ಮೊದಲು ಗೊತ್ತಾಗಬೇಕು. ಅದರ ಜೊತೆಗೆ ಇವರ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಈ ಕೇಸ್ನಲ್ಲಿದೆ ಅನ್ನೋದು, ಏನಾದರೂ ಫಂಡಿಂಗ್ ಆಗಿತ್ತಾ ಇವರಿಗೆ, ಬೇರೆ ದೇಶದಿಂದ ಹಣ ಬಂದಿತ್ತಾ, ಅಥವಾ ಬೇರೆ ಯಾವುದಾದ್ರೂ ವ್ಯಕ್ತಿಗಳಿಂದ ಇವರ ಅಕೌಂಟಿಗೆ ಹಣ ಟ್ರಾನ್ಸಾಕ್ಷನ್ ಆಗಿತ್ತಾ, ಎಲ್ಲ ಕೆದಕ್ತಾ ಇದ್ದಾರೆ SIT ಅವರು. ಮತ್ತು ಗಿರೀಶ್ ಮಠಣ್ಣವ್ರದ್ದು ಕೂಡ ಆರಂಭದಲ್ಲಿ ಅವರು ಬುರುಡೆ ತಂದು ಕೊಟ್ಟಿದ್ದು ನಾನಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಜಯಂತು ನನಗೆ ಕೊಟ್ಟಿದ್ದು ಇದೇ ಮಠಣ್ಣವರು ಅಂತ ಹೇಳಿದ್ದು. ಮಠಣ್ಣವರು ವಿಠಲ್ಗೌಡರು ಅಂತ ಹೇಳಿದರು. ವಿಠಲ್ಗೌಡರು ಇಲ್ಲ, ನಾನು ಹೋಗಿದ್ದು ನಿಜ ಬಂಗ್ಲೆಗುಡ್ಡಕ್ಕೆ ಚಿನ್ನಂಗೆ ಕರ್ಕೊಂಡು, ಬಟ್ ನಾನು ನನ್ನ ಟಚ್ ಮಾಡಿಲ್ಲ, ಅವನೇ ಅಗದಿದ್ದು ಅಂತ ಹೇಳಿದ್ದು. ಹಾಗಾಗಿನೇ ಕುತೂಹಲ ಅಂತೂ ಖಂಡಿತ ಇದ್ದೇ ಇದೆ. ನನಗೆ ಯಾವುದೇ ಹೆದರಿಕಿಲ್ಲ, ನಾನು ಒಬ್ಬನೇ ಬಂದಿದ್ದೇನೆ, ನಾನು ದೇವಸ್ಥಾನದ ವಿರುದ್ಧ ಆರೋಪಿ ಇವರೇ ಅಂತ ಹೇಳಿಲ್ಲ. ಕೇರಳ MP ಸಂತೋಷ್ ಕುಮಾರ್ ಭೇಟಿಗೆ ನಾನು ಹೋಗಿಲ್ಲ. ಬೆಳ್ತಂಗಡಿಯಲ್ಲಿ ಕೇರಳ ಯೂಟ್ಯೂಬರ್ ಮನಾಫ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಜಾತ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ. ನಾನು ತಾಯಿಗೆ ನೀಡುವಂಥ ಗೌರವ ಅವ್ರಿಗೆ ನೀಡಿದ್ದೆ. ಅವರು ಹೇಳಿದಂತೆ ಕಥೆ ನಿಜ ಅಂತ ನಾನು ನಂಬಿದ್ದೆ. ಯಾಕಂದರೆ ಹಾಗೆ ಹೇಳಿದ್ರು, ನಂಬೋ ಥರನೇ ಹೇಳಿದ್ರು ಅವರು ಕಥೆನ. SIT ತನಿಖೆ ನಡೆಸ್ತಾ ಇದೆ. ಈಗ ಎಲ್ಲ ವಿಚಾರಕ್ಕೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥವನು, ಸಾಗರದಲ್ಲಿ ಇದ್ದಿದ್ದು ನಾನು. ಬೆಳ್ತಂಗಡಿಯಲ್ಲಿ ಕೇರಳ ಯೂಟ್ಯೂಬರ್ ಮನಾಫ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಈಗ ಈ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ನಾನು ಇರೋದು ಸಾಗರದಲ್ಲಿ ಇರೋದು. ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ, ಓದಿದ್ದು ಸಾಗರದಲ್ಲೇ. ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು. ಕರ್ನಾಟಕ ಮೈನಾರಿಟೀಸ್ ಸೆಲ್ ಕಾಂಗ್ರೆಸ್ಸಿಂದು ಅಧ್ಯಕ್ಷ ಇದ್ರು. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ SIT ಗೊತ್ತಿದೆ. ನಾನು ವಿಡಿಯೋ ಮಾಡಿದ್ದೆಲ್ಲ SIT ಇವರು ಭೀಮಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ಮಾಡಿದೆ. ನನ್ನ ಕೈಯಲ್ಲೇ ಇದೆ ಕ್ಯಾಮ್ರಾ ಏನಿಲ್ಲ, ಇದರಲ್ಲೇ ಮಾಡೋದಿಲ್ಲ. ಇಲ್ಲ ಇಲ್ಲ, ನೀವು ಬರೀ ಸುಜಾತ ಭಟ್ ತಗೊಳ್ಬೇಡ್ರಿ. ಮತ್ತೆಷ್ಟು ಜನ ಇದ್ದಾರೆ, ಇದು ಸೌಜನ್ಯ ಇದೆ, ಮತ್ತೆ ಪದ್ಮಲತಾ ಇದೆ, ಅಷ್ಟು ಜನ ಇದ್ದಾರೆ. ಅದು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಬರೀ ಸುಜಾತ ಅದೇ ಅಂತ ತಿಳ್ಕೊಂಡಿದ್ದೀರಾ? SIT ಇದರಲ್ಲಿ ಸುಮಾರು ಬೇರೆನೂ ವಿಷಯಗಳಿದೆ. ಬರೀ ಬುರುಡೆ ಮತ್ತೆ ಅನನ್ಯ ಭಟ್, ಸುಜಾತ ಭಟ್ ಅದೆಲ್ಲ ನಡೆಯುತ್ತಾ ಇರೋದು. ಇಲ್ಲಿ ಇವರು ಏನು 164 ಕೊಟ್ಟಿದೆ, ಅದ್ರ ಬಗ್ಗೆ ತನಿಖೆ. ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರೆ ಎಲ್ಲರ ಮನೆಗೆ ಹೋಗಿ ಮಾತಾಡಿದ್ವಿ. ಯಾರು ಕರ್ಕೊಂಡು ಹೋಗಿರೋ?